ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸ್ವಲ್ಪ ಕಮೆಂಟ್ ಹಾಕಿ, ನಮಗೂ ಕುತೂಹಲ. ಸೊ ಗಾಯ್ಸ್, ಇವತ್ತು ಡೇಟ್ ಬಂದು ಆಲ್ಮೋಸ್ಟ್ ಸಂಡೇ 8th ಆಗಿರೋದ್ರಿಂದ ಸೊ ಜಸ್ಟ್ ಯೋಚನೆ ಮಾಡ್ತಿದ್ದೆ ಏನತ್ರ ಬಗ್ಗೆ ಹೇಳೋಣ, ಲೈಕ್ ಯಾವ ಕಾನ್ಸೆಪ್ಟ್ ಇಟ್ಕೊಳ್ಳೋಣ ಇವತ್ತು ಅನ್ನೋ ಥರ ಯೋಚನೆ ಮಾಡ್ತಿದ್ದೆ. ಬಟ್ ನನ್ನ ತಲೆಗೊಂದು ಬಂತು, ಲೈಕ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಓಕೆ, ಬಿಸ್ನೆಸ್ ಬಗ್ಗೆನೇ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ. ಏನೇನೆಲ್ಲ ಬೇಕಾಗ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅನ್ನೋ ಥರ. ಲೈಕ್ ಬಟ್ಟೆ ಬಿಸ್ನೆಸ್, ಲೈಕ್ ಕ್ಲಾತಿಂಗ್ ಬಿಸ್ನೆಸ್ ಅಥವಾ ಓನ್ ಬ್ರ್ಯಾಂಡಿಂಗ್ ಬಿಸ್ನೆಸ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದಾಗಲೂ ಮೇಯ್ನು ನನಗೆ ಅನುಭವ ಆಗಿರೋದು ಗೈಸ್. ಸೊ ಇದನ್ನು ನಾನೆಲ್ಲೋ ರಿಸರ್ಚ್ ಮಾಡಿ ಲೈಕ್ ಅದನ್ನು ನೋಟ್ಸ್ ಇಟ್ಕೊಂಡು ಮಾತಾಡ್ತಾ ಇರೋದಲ್ಲ, ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಸೊ ನಾನು ಬಂದು ಫ್ರೆಶ್ ಹ್ಯಾಂಡು ಬಿಸ್ನೆಸ್ಗೆ. ಸೊ ಬಿಸ್ನೆಸ್ಸು ನಾನು ಯಾವತ್ತೂ ಮಾಡ್ದೋನಲ್ಲ, ಅಂದರೆ ಇಂಡಿಪೆಂಡೆಂಟಾಗಿ ಬಿಸ್ನೆಸ್ ಮಾಡ್ದೋನಲ್ಲ. ಸೊ BCom ಮುಗಿಸಿದ ತಕ್ಷಣ ನಾನು ಬಿಸ್ನೆಸ್ ಫೀಲ್ಡಿಗೆ ಎಂಟ್ರಿ ಆದೆ. ಸೊ BCom ಮುಗಿಸಿ ಆಲ್ಮೋಸ್ಟ್ 1 year ಕೋಚಿಂಗ್ ತಗೋತಿದ್ದೆ ಸಮ್ ಅದರ್ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಸೊ 1 year ಆದಮೇಲೆ ಲೈಕ್ ಓಕೆ ನೋಡೋಣ ಯಾವ್ದಾರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಸೊ ನಂದು ಆಲ್ಮೋಸ್ಟ್ BCom 2023 ಮುಗ್ದಿದ್ದು. ಸೊ 2025 ಸ್ಟಾರ್ಟ್ ಮಾಡಿದ್ದು. ಸೊ ಈ 1 ವರ್ಷ 2 ವರ್ಷ ಬ್ರದರ್, 1 ವರ್ಷ ಅಂತ ಏನು ಹೇಳ್ತಿ ಬ್ರದರ್, ನಾನು ಆ್ಯಕ್ಚುಲಿ ಈ ಬಿಸ್ನೆಸ್ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು 2024 ಆಲ್ಮೋಸ್ಟ್ 6th ಮಂತ್ 7th ಮಂತಲ್ಲೋ ಸ್ಟಾರ್ಟ್ ಅಂದರೆ ಪ್ಲ್ಯಾನ್ ಮಾಡೋಕ್ಕೆ. ಸೊ ಅದರದ್ದೇ ಹೇಳಕ್ಕೆ ಬರ್ತಾಯಿದ್ದೀನಿ. ಲೈಕ್ ಪ್ಲ್ಯಾನು ಗೈಸ್, ನಿಮಗೆ ಏನೇನೆಲ್ಲ ಅವಶ್ಯಕತೆ ಬರಬಹುದು. ಸೊ ಗೈಸ್, ಮೇಯ್ನಾಗಿ ಪ್ಲ್ಯಾನ್ ಬೇಕು. ಎಕ್ಸ್ಪೀರಿಯೆನ್ಸ್ ಇದ್ದರೆ ತುಂಬ ಒಳ್ಳೆಯದು. ಸೊ ಇಫ್ ಇನ್ ಕೇಸ್ ನೀವೆಲ್ಲಾದರೂ ಯಾರಾದರೂ ಗೊತ್ತಿರೋರು ಇದ್ದಾರಾ, ಅಥವಾ ಅಂದರೆ ಇವಾಗ ನೀವು ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಾ ಇರ್ತೀರಾ, ಹೋಟೆಲ್ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಲೈಕ್ ಅವಾಗ ಏನಾಗುತ್ತೆ, ಹೋಟೆಲ್ ನಿಮ್ಮ ಹತ್ರದಲ್ಲಿ ರಿಲೇಟಿವ್ಸೋ ಅಥವಾ ಫ್ಯಾಮಿಲಿ ಮೆಂಬರ್ಸೋ ಅಥವಾ ಅಲ್ಲಿ ಸರೌಂಡಿಂಗಲ್ಲಿ ಯಾವುದಾದ್ರೂ ಪರಿಚಯ ಇರೋರ್ದು ಹೋಟ್ಲಿದ್ದಾಗ ಸುಮ್ಮನೆ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಒಂದು 6 months 7 months ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡಬೇಡಿ ಗೈಸ್. ಸ್ಯಾಲ್ರಿ ಅವರು 10K ಕೊಡ್ಬೋದು, 20K ಕೊಡ್ಬೋದು, 30K ಕೊಡ್ಬೋದು, ಅದು ಮ್ಯಾಟ್ರ್ ಆಗಲ್ಲ. ಲೈಕ್ ನಿಮ್ಗೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಯಾವ ರೀತಿ ರನ್ ಆಗುತ್ತೆ, ಯಾವ ರೀತಿ ಕಸ್ಟಮರ್ ಹ್ಯಾಂಡ್ಲ್ ಮಾಡಬೇಕು, ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬ್ರದರ್, ನನಗೆ ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ. ಆಲ್ಮೋಸ್ಟ್ ನನ್ನ ಏಜ್ ಬಂದು 25-28 ಆಗ್ತಿದೆ. ಲೈಕ್ ನಾನು ಇನ್ವೆಸ್ಟ್ಮೆಂಟ್ ಇದೆ, ನಾನು ರೆಡಿ ಇದ್ದೀನಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ನಾನು ಇನ್ವೆಸ್ಟ್ ಮಾಡಿಬಿಟ್ಟು ಇವಾಗ ಎದ್ದು ಬಿಡಬೇಕು ಬಿಸ್ನೆಸ್ಸಲ್ಲಿ. ಗೈಸ್, ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಕಷ್ಟ ಗೈಸ್. ಯಾಕೆ ಅಂದರೆ ಬಿಸ್ನೆಸ್ಸು ಅಷ್ಟು ಈಸಿಯಾಗಿ ನಡೆಯಲ್ಲ. ಲೈಕ್ ಇವಾಗ ಬಂದು ಫ್ರ್ಯಾಂಚೈಸಿ ಎಲ್ಲ ಸಿಗ್ತಿದೆ. ಲೈಕ್ ಡೆವಲಪ್ ಆಗಿರೋ ಕಂಪ್ನಿ ಅಥವಾ ಡೆವಲಪ್ ಆಗಿರೋ ಬ್ರ್ಯಾಂಡು ಅವ್ರದ್ದೇ ಫ್ರ್ಯಾಂಚೈಸಿ ಕೊಟ್ಟು ಮತ್ತು ಅವರೇ ಮ್ಯಾನ್ ಪವರ್ ಕೊಡ್ತಿದ್ದಾರೆ. ತುಂಬ ಆ ಥರ ನಡೀತಿದೆ. ಬಟ್ ಏನು ಅಂದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದಾಗ ಯಾರು ಬೇಕಾದರೂ ನಿಮ್ಮನ್ನ ಫ್ರಾಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನೇನು ಹೇಳ್ತೀನಿ, ಸೊ ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ ಅಂದ್ರೂ ಮಿನಿಮಮ್ ಒಂದು 6 months ರಿಸರ್ಚ್ ಮಾಡಿ. ಯಾವ ರೇಂಜಿಗೆ ರಿಸರ್ಚ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಏನೋ ಒಂದು ಯೂನಿಕ್ ಐಡಿಯಾ ಇದೆ. ಸೊ ಆ ಐಡಿಯಾ ಎಲ್ಲೂ ಸಿಕ್ಕಿಲ್ಲ, ಬಟ್ ನಾನೇ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಈ ರೀತಿದಕ್ಕಾದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಎಲ್ಲೂ ತಗೊಳಕ್ಕಾಗಲ್ಲ. ಲೈಕ್ ನೀವು ರಿಸರ್ಚ್ ಮಾಡಬೇಕು. ಒಂದು 3 to 4 months ಕೂತಿ ರಿಸರ್ಚ್ ಮಾಡಬೇಕು. ಆಮೇಲೆ ಫೀಲ್ಡಲ್ಲಿ ಹಿಡಿದು ರಿಸರ್ಚ್ ಮಾಡಬೇಕು. ಲೈಕ್ ಕೂತಿ ರಿಸರ್ಚ್ ಮಾಡೋದು ಅಂದರೆ ಆನ್ಲೈನ್ ಇದೆ, ವೆಬ್ಸೈಟ್ಸ್ ಇದೆ, ಮತ್ತು ಎ ಐ ಇದೆ. ಅದರಲ್ಲೇ ನಿಮ್ಮ ಡೌಟ್ಸ್ಗಳನ್ನ ಹಾಕಿ ಯಾವ ರೀತಿ ರನ್ ಆಗುತ್ತೆ, ಏನು ಈ ಥರ ಮಾಡಿದ್ರೆ ಹಿಂಗೆ. ಲೈಕ್ ನಿಮ್ಗೆ ಏನೇ ಡೌಟ್ ಇದ್ದರೂ ಅದಕ್ಕೆ ಹಾಕಿದ ತಕ್ಷಣ ಅದಕ್ಕೆ 100% ಕ್ಲಾರಿಟಿ ಕೊಟ್ಬಿಡುತ್ತೆ. ಅದೇನಾದರೂ ಲೈಕ್ ನಿಮಗೆ ಗೊತ್ತಿರೋದು ಯಾವುದೋ ಪ್ರೊಫೆಷ್ನಲ್ಸ್ ಇದ್ದರೆ ಅದ್ರ ಮೇಲೆ ರಿಸರ್ಚ್ ಮಾಡಿರೋದ್ರ ಮೇಲೆ ಅವ್ರ ಹತ್ರ ಗೈಡ್ ತಗೊಳ್ಳಿ ನೆಕ್ಸ್ಟ್ 2 to 3 months. ಅದಾದಮೇಲೆ ನಿಮಗೆ ಗೈಸ್ 3 months 2 to 3 months ಅಥವಾ 4 months ಫೀಲ್ಡ್ ವರ್ಕ್, ಅಂದರೆ ಫೀಲ್ಡಲ್ಲಿ ಹಿಡಿದು ರಿಸರ್ಚ್ ಮಾಡಬೇಕು ನೀವು. ಲೈಕ್ ಇವಾಗ ನಂದೇ ಎಕ್ಸಾಂಪಲ್ ತಗೊಳ್ಳಿ. ನಾನು ಆ್ಯಕ್ಚುಲಿ ನಾನು ಈ ಬಿಸ್ನೆಸ್ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದು 2024 ಆಲ್ಮೋಸ್ಟು 6 to 7 months 6th ಮಂತಲ್ಲೋ 7th ಮಂತಲ್ಲೋ ಅಂತ ಹೇಳಿದೆ. ಬೇಡ ಬಿಡಿ, ಆಯಿತು 2025 ಫಸ್ಟ್ ಮಂತ್ ಅಂತಲೇ ತಗೊಳ್ಳಿ. January 1st 2025 ಸ್ಟಾರ್ಟ್ ಮಾಡಿದೆ ಈ ಬಿಸ್ನೆಸ್ ಪ್ಲ್ಯಾನಿಂಗ್ನ ಅಂತಲೇ ಇಟ್ಕೊಳ್ಳಿ. ಲೈಕ್ ನಾನು 1 or 2 months ಫುಲ್ ಡೀಪ್ ರಿಸರ್ಚ್ ಮಾಡಿದ್ದೀನಿ. ಬಟ್ಟೆ ಬಿಸ್ನೆಸ್ ಹೇಗೆ, ಯಾವ ರೀತಿ ರನ್ ಆಗುತ್ತೆ, ಯಾವ ಥರ ಮೆಟೀರಿಯಲ್ಸ್ ಇದೆ, ಯಾವ ರೀತಿ ಹಾಕಬೇಕು ಅಂತ ರಿಸರ್ಚ್ ಮಾಡಿದೆ. ಆಮೇಲೆ ಓನ್ ಬ್ರ್ಯಾಂಡಿಂಗ್ ಬರಬೇಕು ಅಂತ ನಾನು ಆ್ಯಕ್ಚುಲಿ ಆವಾಗಲೇ ಫಿಕ್ಸ್ ಆಗಿದೆ. ಲೈಕ್ ಸುಮ್ಮನೆ ನಾನು ಜನರಲಾಗಿ ಒಂದು ಬಟ್ಟೆ ಅಂಗಡಿ ಮಡಿಗೂ ಎಲ್ಲರಿಗೂ ಸಪ್ಲೈ ಮಾಡಿ ಎಲ್ಲರಿಗೂ ಸೇಲ್ ಮಾಡೋದಕ್ಕಿಂತ ಓನ್ ಬ್ರ್ಯಾಂಡಿಂಗಲ್ಲಿ ಬರೋಣ. ಅಟ್ಲೀಸ್ಟ್ ನನ್ನ ಬ್ರ್ಯಾಂಡ್ ಐಡೆಂಟಿಟಿ ಒಂದು ಸಿಗುತ್ತೆ. ಸೊ ಡೆವಲಪ್ ಆದಷ್ಟು ನನಗೆ ಬೆನಿಫಿಟ್ಸು. ಸೊ ನಾನು ಬೇಕಾದ್ರೆ ಫ್ರ್ಯಾಂಚೈಸೀಸ್ ಥರ ಓಪನ್ ಮಾಡ್ಬೋದು ಅಥವಾ ಆನ್ಲೈನಲ್ಲೇ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀತಿ ಪ್ಲ್ಯಾನ್ ಮಾಡಿದೆ. 2 to 3 months ಸುಮ್ಮನೆ
ಮನೇಲಿ ಕೂತ್ಕೊಂಡೆ ಪ್ಲ್ಯಾನ್ ಮಾಡಿದೆ. ಆಮೇಲೆ 2 to 3 ಮಂತ್ಸು ಯಾವ ಥರ ಮೆಟೀರಿಯಲ್ಲು ಏನು ಎತ್ತ ಮೆನ್ಸ್ ವೇರ್ ಏನೇನಿದೆ, ಲೇಡೀಸ್ ವೇರ್ ಏನೇನಿದೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಫೀಲ್ಡ್ ವರ್ಕೆ ಗೈಸ್. ನನಗಿಲ್ಲ ಅಂದ್ರೂ 4 to 5 ಮಂತ್ಸ್ ಟೈಮ್ ಹಿಡೀತು. ಯಾಕೆ ಅಂದರೆ ಇವಾಗ ನಾನು ಒಂದು ಹೇಳ್ತೀನಿ, ಇವಾಗ ತಿರುಪುರಲ್ಲಿ ಸಿಗುತ್ತೆ, ಮಹಾರಾಷ್ಟ್ರದಲ್ಲಿ ಸಿಗುತ್ತೆ, ಗುಜರಾತಲ್ಲಿ ಸಿಗುತ್ತೆ, ರಾಜಸ್ಥಾನಲ್ಲಂತೂ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಈ ರೀತಿ. ಮತ್ತು ಚೈನಾದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಚೈನಾದಲ್ಲಿ ನಾನು ಇನ್ನೂ ರಿಸರ್ಚ್ ಮಾಡಿಲ್ಲ, ಯಾಕಂದರೆ ಇವಾಗ ನಾನು ಹೇಳ್ಬೋದು ಗೈಸ್, ರೀಲ್ಸ್ ನೋಡಿದ್ದೀನಿ. ಸೊ ರೀಲ್ಸಲ್ಲೆಲ್ಲ ಬರುತ್ತೆ. ಸೊ ಚೈನಾ ಇಂಪೋರ್ಟು ನಿಮಗೆ $90 ಕೊಟ್ಬಿಟ್ರೆ ನಿಮ್ಗೆ ಇಡೀ ಬ್ಯಾಗ್ ಕೊಟ್ಬಿಡ್ತಾರೆ, ಅಥವಾ $5, $9, $10 ಈ ಥರ ಬರ್ತಿದೆ ರೀಲ್ಸ್. ಇದನ್ನ ನೋಡ್ಬಿಟ್ಟು ಮಾತಾಡೋದೇ ನಾನು ಆರಾಮಾಗಿ ಮಾತಾಡ್ಬೋದು. ಸೊ ಗೈಸ್, ಚೈನಾಗೆ ಹೋಗಿ ಆರಾಮಾಗಿ ಗೈಸ್, ನಂದು ಉದ್ದೇಶ ಅದಲ್ಲ, ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಚೈನಾದಲ್ಲಿ ಸಿಗುತ್ತೆ ಅಂತ ಮಾತಿದೆ, ಬಟ್ ನಾನು ಅಲ್ಲೇ ಹೋಗಿ ಯಾವತ್ತೂ ರಿಸರ್ಚ್ ಮಾಡಿಲ್ಲ. ಗುಜರಾತಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಇಲ್ಲೆಲ್ಲ ನೀವು ಏನು ಮಾಡಬೇಕು ಅಂದಾಗ ರೀಲ್ಸ್ ನೋಡಿ ಡಿಪೆಂಡ್ ಆಗಿ ಫೋನ್ ಕಾಲಿಂದ ತರಿಸ್ಕೊಳ್ಳೋದಲ್ಲ ಗೈಸ್ ಬಿಸ್ನೆಸ್ಸು. ಸೊ ಇವಾಗ ಅಲ್ಲಿ ಫೋನ್ ನಂಬರ್ ಹಾಕಿರ್ತಾರೆ. ಸೊ ಫೋನ್ ನಂಬರ್ ಹಾಕಿದಾಗ ಲೈಕ್ ಓಕೆ ಮೆಟೀರಿಯಲು ಅಂದ್ಬಿಟ್ಟು ವೀಡಿಯೋ ಕಾಲ್ ತೋರಿಸ್ತೀನಿ ಅಂತಾರೆ. ಸೊ ಇದರಲ್ಲಿ ಏನಾಗುತ್ತೆ ಒಂದು ಹೇಳ್ತೀನಿ, ಫೋಟೋದಲ್ಲಿ ನೋಡೋದು ನೀವು ಒಂದೇ, ವೀಡಿಯೋ ಕಾಲಲ್ಲಿ ನೋಡೋದೇನು ಅಂದರೆ ಲೈವಾಗಿ ನೋಡ್ತಾ ಇರ್ತೀರ, ಬಿಟ್ಟರೆ ಇನ್ನೇನು ಗೊತ್ತಾಗಲ್ಲ. ಫ್ಯಾಬ್ರಿಕ್ ಟಚ್ ಆ್ಯಂಡ್ ಫೀಲ್ ಮಾಡೋಕ್ಕಾಗಲ್ಲ. ನಿಮ್ಮ ಬ್ರ್ಯಾಂಡಿಗೆ ಯಾವ ಕ್ವಾಲಿಟಿ ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರದ್ದು ಮೈಂಡ್ ಸೆಟ್, ಅವ್ರದ್ದು ಯಾವ ಥರ ಕ್ವಾಲಿಟಿ ಇದೆ ಅಂತ ನಿಮ್ಗೆ ಗೊತ್ತಿರಲ್ಲ. ನಿಮ್ಮ ಮೈಂಡ್ ಸೆಟ್ಟಲ್ಲಿ ಏನು ನೋಡ್ತಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ರೀತಿ ಕನ್ಫ್ಯೂಷನ್ ಆದಾಗ ಕಾಲ್ ಮಾಡಿ ನೀವು ಲಾಟ್ನ ತರಿಸ್ಕೊಳ್ಳೋದು ನನ್ನ ಪ್ರಕಾರ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಡಿಫಿಕಲ್ಟು. ಯಾಕೆ ಅಂದರೆ 1 ಟೈಮ್ ವಿಸಿಟ್ ಅಥವಾ 2 ಟೈಮ್ ವಿಸಿಟ್ ಮಾಡಿ, ನಿಮ್ಮ ಮೆಟೀರಿಯಲ್ ಚೆಕ್ ಮಾಡಿ, ಇದೇ ಮೆಟೀರಿಯಲ್ ಬೇಕು ಅಂತ ಒಂದು ಸತಿ ಡಿಸ್ಕಷನ್ ನಡೆದು ನೀವು ಒಂದು ಸತಿ ಲಾಟ್ನ ಹಾಕ್ಸ್ಕೊಂಡ್ಮೇಲೆ ಲೈಕ್ ಸೆಕೆಂಡ್ ಟೈಮು ಅದೇ ಮ್ಯಾನುಫ್ಯಾಕ್ಚರರ್ಗೆ ಅಥವಾ ಅದೇ ಸ್ಟಿಚಿಂಗ್ ಅವ್ರಿಗೆ ಅಥವಾ ಅದೇ ಫ್ಯಾಬ್ರಿಕ್ ಅವ್ರಿಗೆ ಲೈಕ್ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಅದೇ ಫ್ಯಾಬ್ರಿಕ್ ಬೇಕು ಅಥವಾ ಬೇರೆ ಈ ಕಲರ್ ಚೇಂಜ್ ಮಾಡಿ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಸೊ ಫಸ್ಟು ರಿಸರ್ಚ್ ಮಾಡಬೇಕು ಈ ಫೀಲ್ಡಲ್ಲಿ ಇಳಿದು. ಸೊ ನಾನು ತುಂಬ ರೀಲ್ಸ್ ನೋಡಿದೆ, ತಿರುಪುರ್ಗೆ ಹೋದರೆ ಸಿಕ್ಬಿಡುತ್ತೆ, ತಿರುಪುರಲ್ಲೆಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ. $60, $10, $20, $30 ಇಂದೆಲ್ಲ ಸ್ಟಾರ್ಟ್ ಆಗುತ್ತೆ ಟಿ ಶರ್ಟ್ಸು, ಹಾಸ್ಲು ಟಿ ಶರ್ಟ್ಸು, ಹಂಗೆ ಹಿಂಗೆ ಫುಲ್ಲು. ನಾನು ತಮಿಳ್ನಾಡಿಗೆ ಹೋದರೆ ಸಾಕು ಸಿಕ್ಬಿಡುತ್ತೆ ಗೈಸ್. ನೀವು ನಂಬಲ್ಲ, ನಾನು ತಮಿಳ್ನಾಡಿಗೇನೆ ಇಲ್ಲ ಅಂದ್ರೂ ಆಲ್ಮೋಸ್ಟು 6 to 7 ಟೈಮ್ಸ್ ಹೋಗಿದ್ದೀನಿ. 6 to 7 ಟೈಮ್ಸು ಟ್ರಾವೆಲು. ಲೈಕ್ ಅರ್ಲಿ ಮಾರ್ನಿಂಗ್ ಎದ್ದೇಳೋದು, ಬಿಡೋದು, ಹೋಗಿ ಅಲ್ಲಿ ರಿಸರ್ಚ್ ಮಾಡೋದು, ಒಂದು ಸ್ಪಾಟ್ ಅಂತ ಹಾಕೊಳ್ಳೋದು ಗೈಸ್. ಇವಾಗ ಒಂದು ಸ್ಪಾಟ್ ಹಾಕ್ಕೊಂಡು ಆ ನಿಯರ್ ಬೈ ಎಲ್ಲೆಲ್ಲಿ ಸಿಗುತ್ತೆ ನಮಗೆ ಲೈಕ್ ಅಪಿರೆಲ್ಸ್ ಅಂತ ಅಂತಾರೆ. ಸೊ ಅದನ್ನು ಅಪಿರೆಲ್ಸು ಅಥವಾ ಗಾರ್ಮೆಂಟ್ಸು ಎಲ್ಲೆಲ್ಲೆಲ್ಲ ಹತ್ತದ್ರಲ್ಲಿ ಒಂದು 40-50 ಕಿಲೋಮೀಟರ್ಸು ಸರೌಂಡಿಂಗ್ ಮಾಡ್ಕೊಂಡು ಅಲ್ಲೆಲ್ಲ ರಿಸರ್ಚ್ ಮಾಡೋಕ್ಕೆ ಹೋದಾಗ ಅಲ್ಲೂ ಕೆಲವೊಂದು ಟೈಮ್ ಮ್ಯಾಪ್ ಹಾಕ್ಕೊಂಡು ಎಲ್ಲರ ಹತ್ರದಲ್ಲಿ ಅಪಿರೆಲ್ಸ್ ಇದೆಯಾ ಏನಿದೆಯಾ ಯಾರನ್ನಾರ ಕೇಳ್ಕೊಂಡು ಈ ಥರ ರಿಸರ್ಚ್ ಮಾಡೋದು. ಓಕೆ, ಆಲ್ಮೋಸ್ಟು 6:30, 7 o'clock, 8 o'clock ಆಗ್ತಿದೆ ಅಂದಾಗ ರಿಟರ್ನ್ ಆಗೋದು, ಲೇಟ್ ನೈಟ್ ಬಂದು ಮಲ್ಗೋದು. ಅದಾದಮೇಲೆ ತಿರ್ಗಾ 1 ವೀಕ್ ರಿಸರ್ಚ್ ಮಾಡೋದು. ಸೊ ಅದಾದಮೇಲೆ ತಿರ್ಗಾ 1 ಡೇ ಇನ್ನೊಂದು ಕಡೆ. ಸೊ ಇವಾಗ ತಮಿಳ್ನಾಡಲ್ಲಿ ಸೌತ್ ಕಡೆ ಹೋಗಿರ್ತೀವಿ ಅಂದಾಗ ಆ ಥರ ಚೇಂಜಸ್ ಮಾಡ್ಕೊಂಡು ಒಂದು ಕಡೆ ಲೊಕೇಶನ್ ಮುಗಿಸಿದಾಗ ಓಕೆ, ವಾಪಸ್ ಬಂದಾಗ ತಿರ್ಗಾ ಇನ್ನೊಂದು ಕಡೆ ಲೊಕೇಶನ್ ಮುಗಿಸಿ ಬರೋದು ವಾಪಸ್ಸು. ಈ ಥರ ನಾನು ಆಲ್ಮೋಸ್ಟು 7 to 8 ಡೇಸ್ ಹಿಂಗೆ ಟ್ರಾವೆಲ್ ಮಾಡಿದ್ದೀನಿ. ಸೊ ಇದು ಯಾವುದೂ ಸುಳ್ಳಲ್ಲ. ಲೈಕ್ ನಾನು ಅವಾಗ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದರೆ ಮೇ ಬಿ ಅದನ್ನೆಲ್ಲ ಡೀಪಾಗಿ ತೋರಿಸ್ಬೋದಿತ್ತು, ನಾನು ಎಲ್ಲೆಲ್ಲೆಲ್ಲ ಹೋಗ್ತಾಯಿದ್ದೀನಿ, ಏನೇನೆಲ್ಲ ಮಾಡ್ತಾಯಿದ್ದೀನಿ ಅಂತ. ಮತ್ತು ನಾನು ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ ಗೈಸ್, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದಾಗ ನಿಮ್ಮದು ಪರ್ಸ್ನಲ್ ಆಗಿ ಅಂದ್ಬಿಟ್ಟು ಕೆಲವೊಂದು ಇನ್ಫಾರ್ಮೇಷನ್ನ ಹೈಡ್ ಮಾಡಬೇಕು. ಸೊ ಅದು ನಿಮಗೆ ಬಿಟ್ಟರೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿರ್ತೀರ, ಪಾರ್ಟ್ನರ್ಸಿಗೆ ಗೊತ್ತಿರಬೇಕು. ಬಿಟ್ಟರೆ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾಡ್ತಾಯಿರ್ತೀರ. ಸೊ ಬಿಸ್ನೆಸ್ಸಲ್ಲಿ ಯಾರು ಇನ್ವಾಲ್ವ್ ಇದ್ದಾರೋ, ಸೊ ಕಂಪ್ಲೀಟ್ ಫೋಕಸ್ ಬಿಸ್ನೆಸ್ ಮೇಲೆ ಇದೆಯೋ. ಸೊ ಲೈಕ್ ಇನ್ವಾಲ್ವ್ ಅಂದರೆ ಲೈಕ್ ಸಪೋರ್ಟ್ ಮಾಡೋದಲ್ಲ ಗೈಸ್, ಸಪೋರ್ಟ್ ಮಾಡೋದು ಬೇರೆ, ಇನ್ವಾಲ್ವ್ ಆಗೋದು ಬೇರೆ. ಸೊ ಸಪೋರ್ಟ್ ಮಾಡೋದು ಹೇಗೆ ಅಂದರೆ, ನೀನು ಒಂದು ಲಾಂಚ್ ಮಾಡ್ತೀನಿ ಅಂದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಸಪೋರ್ಟ್ ಮಾಡೋದು, ಇದು ಸಪೋರ್ಟ್ ಅಂತಾರೆ. ಸೊ ಇನ್ವಾಲ್ವ್ ಅಂದರೆ ಹೆಂಗೆ ಅಂದರೆ ಲೈಕ್ ಈ ಮೆಟೀರಿಯಲ್ ಬೇಡ, ಇದು ಫೋಕಸ್ ಆಗಿ ಲೈಕ್ ಅವ್ರದ್ದು 100% ಫೋಕಸ್ಸು ಬಿಸ್ನೆಸ್ ಡೆವಲಪ್ ಮಾಡಬೇಕು ಅನ್ನೋದಿರುತ್ತಲ್ಲ, ಇದನ್ನು ಫೋಕಸ್ ಇನ್ವಾಲ್ವ್ಮೆಂಟ್ ಇರೋರಿಗೆ ಶೇರ್ ಮಾಡ್ಬೋದು. ಸೊ ಲೈಕ್ ನಿಮ್ದು 100% ಶೇರ್ ಮಾಡಿದ್ರು ಏನೋ ಪ್ರಾಬ್ಲಮ್ ಆಗೋಲ್ಲ. ಪಾರ್ಟ್ನರ್ಸು, ಫ್ಯಾಮಿಲಿ ಮೆಂಬರ್ಸ್ ಲೈಕ್ ಈ ಥರ ಫುಲ್ ಇನ್ವಾಲ್ವ್ ಆಗಿರೋರಿಗೆ ಅಂದರೆ ಬಿಸ್ನೆಸ್ ಕಡೆ ಅವ್ರದ್ದು ಏನೋ ಒಂದು ಎಫರ್ಟ್ ಇದೆ, ಅವ್ರದ್ದು ಒಂದು 30-40% ಎಫರ್ಟ್ ಇದೆ ಅಂದಾಗ ಶೇರ್ ಮಾಡೋದು ತಪ್ಪಿಲ್ಲ. ಬಟ್ ಏನು ಅಂದಾಗ ಸುಮ್ಮನೆ ಎಲ್ಲರ ಹತ್ರನೂ ಬಿಸ್ನೆಸ್ 100% ಐಡಿಯಾಸನ್ನ ಶೇರ್ ಮಾಡಬೇಡಿ. ನನ್ನ ಪರ್ಸ್ನಲಾಗಿ ನನಗೊಂದು ಕೆಲವೊಂದು ಟೈಮ್ ಅನಿಸಿರೋದು ಲೈಕ್ ನೀವು ಪರ್ಸ್ನಲಾಗಿ ಲೈಕ್ ಬಿಸ್ನೆಸ್ ನಿಮ್ಮ ಸೀಕ್ರೆಟ್ಸ್ನ ನೀವು ಬಿಡ್ತಾ ಇದ್ದೀರಾ ಅಂತಂದಾಗ, ಸೊ ಅದನ್ನು ಲೈಕ್ ಅವ್ರು ಮಿಸ್ಯೂಸ್ ಮಾಡ್ಕೊಂಡು ಅವ್ರು ಡೆವಲಪ್ ಆಯ್ತಾರೆ ಅಂತಲ್ಲ, ಇನ್ನು ಬೇರೆ ರೀತಿ ಮಿಸ್ಯೂಸಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಆ ರೀತಿ ಎಲ್ಲ ಆಗದೆ ಇರೋದಕ್ಕೆ ಲೈಕ್
ನಿಮ್ಮದು ಬ್ರ್ಯಾಂಡ್ ಕ್ವಾಲಿಟಿ, ನಿಮ್ಮದೊಂದು ಹಿಡನ್ ಸೀಕ್ರೆಟ್ಸ್ ಅಂತ ಇಟ್ಕೊಳ್ಳಿ. ಸೊ ಹಿಡನ್ ಸೀಕ್ರೆಟ್ಸ್ ಅಂತ ಇಟ್ಕೊಂಡಾಗ ಏನಾಗುತ್ತೆ, ಲೈಕ್ ನಿಮ್ಮದು ಬ್ರ್ಯಾಂಡ್ ಡೆವಲಪ್ ಆಗೋವರೆಗೂ ಒಂದು ಸ್ಟ್ರೆಂತ್ ಅನ್ನೋದೊಂದು ಇರುತ್ತೆ. ಸೊ ಡೆವಲಪ್ ಆಗೋಕ್ಕಿಂತ ಮುಂಚೆನೇ ಲೈಕ್ ನೀವು ಒಂದು ಸೀಕ್ರೆಟ್ ಅನ್ನೋದೊಂದು ಬಿಟ್ಕೊಟ್ಟಾಗ ಏನಾಗುತ್ತೆ, ಮೇ ಬಿ ಆ ಇದು ಅವರಿಗೆ ಫುಲ್ಲು ಪುಷ್ ಆಗ್ಬೋದು, ಅಥವಾ ಅವ್ರದ್ದು ಇನ್ವೆಸ್ಟ್ಮೆಂಟ್ ಒಂದು ಇವಾಗ ಒಂದು ನೀವು ಒಂದು 10 ಲ್ಯಾಕು 15 ಲ್ಯಾಕು ಇನ್ವೆಸ್ಟ್ ಮಾಡಿರ್ತೀರಾ. ಸೊ ಒಂದು ಬ್ರ್ಯಾಂಡ್ ಡೆವಲಪ್ ಮಾಡಿರ್ತೀರ, ನಿಮ್ದು ಇರೋವರ ಸೀಕ್ರೆಟ್ನ ಅವ್ರಿಗೆ ಬಿಟ್ಕೊಟ್ಟಾಗ ಏನಾಗುತ್ತೆ, ಅವ್ರೊಂದು 50 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿ ಲೈಕ್ ಪ್ರಮೋಷನ್ಸ್ ಎಲ್ಲ ಭಾರಿಯಾಗಿ ಮಾಡಿ ಲೈಕ್ ಎದ್ದೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ನಿಮ್ಮ ಬ್ರ್ಯಾಂಡ್ ಕ್ವಾಲಿಟಿ ಹೋಗೋ ಚಾನ್ಸಸ್ ಇರುತ್ತೆ. ಲೈಕ್ ಬಟ್ಟೆ ಇಟ್ಕೊಂಡು ಹೇಳ್ತಿರೋದು, ಬಟ್ ಯಾವುದೇ ಮಾಡಿ ಗೈಸ್ ನೀವು. ಸೊ ಇವಾಗ ಒಂದು ಜ್ಯೂಸ್ ಬ್ರ್ಯಾಂಡ್ ಮಾಡ್ತೀರಾ, ಅಥವಾ ಫ್ರೂಟ್ ಬ್ರ್ಯಾಂಡ್ ಮಾಡ್ತೀರಾ, ಅಥವಾ ಇವಾಗ MTR ಈ ಥರ ಎಲ್ಲ ಇದೆ. ಸೊ ಆ ಥರ ಪೌಡರ್ಸ್ ಮಾಡ್ತೀರಾ, ಏನೇ ಮಾಡಿ ನಿಮ್ದೊಂದು ಸೀಕ್ರೆಟ್ ಅನ್ನೋದನ್ನ ಒಂದು ಹೈಡ್ ಮಾಡಿ ಇಟ್ಕೊಳ್ಳಿ. ಲೈಕ್ 100% ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಲಿ, ಅಥವಾ 100% ಸಿಕ್ದವ್ರ ಹತ್ರ ಎಲ್ಲ ನಿಮ್ದು 100% ಸೀಕ್ರೆಟ್ ರಿವೀಲ್ ಮಾಡೋದಾಗಲಿ, ಇದು ಅವಶ್ಯಕತೆ ಇರಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಗೈಸ್ ಸೀಕ್ರೆಟ್ ಅನ್ನೋದು ಇರಲೇಬೇಕು. ಸೊ ಇವಾಗ ಟಾಟಾ ಕಾರ್ಸ್ ತಗೊಂಡ್ರು ಅದೇ ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ, ಟೊಯೋಟಾ ತಗೊಂಡ್ರು ಅದೇ ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ, BMW ತಗೊಂಡ್ರೆ ಅದೇ ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ, ಆಡಿ ತಗೊಂಡ್ರೆ ಅದೇ ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಯಾಕಂದರೆ ಅವ್ರದ್ದೇ ಆದ ಅದು ಕೆಲವೊಂದು ಸೀಕ್ರೆಟ್ಸ್ ಇರುತ್ತೆ ಸೊ ಕಂಪ್ನೀಲಿ. ಸೊ ಅದನ್ನು ನೀವು ಎಕ್ಸ್ಪೋಸ್ ಮಾಡಿದ್ರೂ ಅದನ್ನು ಕಾಪಿ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅವ್ರದ್ದೊಂದು ಬ್ರ್ಯಾಂಡ್ ಐಡೆಂಟಿಟಿ ಆಗಿದೆ, ಮತ್ತು ಅವ್ರದ್ದೊಂದು ಇದಾಗಿದೆ, ಎಲ್ಲ ಆಗಿದೆ. ಸೊ ಯಾರು ಕಾಪಿ ಮಾಡಲ್ಲ. ಬಟ್ ಅದೇ ಇವಾಗ ಚಿಕ್ಕ ಪುಟ್ಟದ್ದು ಏನಾರ ಸಿಕ್ಕಿದಾಗ ಲೈಕ್ ಅವ್ರು ಕಾಪಿ ಮಾಡೋ ಚಾನ್ಸಸ್ ಇದ್ದಾಗ, ಅವ್ರದ್ದು ಬ್ರ್ಯಾಂಡ್ ಕ್ವಾಲಿಟಿ ಜಾಸ್ತಿ ಇದ್ದಾಗ ಏನಾಗೋಗುತ್ತೆ, ನಿಮ್ಮದು ಡಮ್ಮಿ ಆಗೋಗುತ್ತೆ. ಸೊ ಈ ರೀತಿ ಎಲ್ಲರದನ್ನು ಗೈಸ್, ಇವಾಗ ಟಾಟಾ ಅಂತ ಎಲ್ಲ ಕಾರ್ದು ಎಕ್ಸಾಂಪಲ್ ತಗೊಂಡ್ರೆ ಅವ್ರದ್ದೇ ಆದರೆ ಕೆಲವೊಂದು ಸೀಕ್ರೆಟ್ಸ್ ಇದ್ದೇ ಇರುತ್ತೆ. ಸೊ 100% ರಿವೀಲ್ ಮಾಡಲ್ಲ. ಸೊ ಯಾವ ರೀತಿ ಮಿಷಿನ್ ಮಾಡ್ತಿದ್ದಾರೆ, ಯಾವ ರೀತಿ ಸಾಕ್ ಅಬ್ಸರ್ವೇಷನ್ ಹೆಂಗೆ ಕಂಟ್ರೋಲ್ ಆಗ್ತಿದೆ, ಎಲ್ಲ ಅವ್ರದ್ದೇ ಆದ ಸೀಕ್ರೆಟ್ಸ್ ಇರುತ್ತೆ. ಮತ್ತು ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ಅದೇ ಇವಾಗ ಫಾರ್ ಎಕ್ಸಾಂಪಲ್ ಒಂದೇ ಕಂಪ್ನಿ ತಗೊಳ್ಳಿ. ಸೊ ಅದರಲ್ಲೇ ವೇರಿಯಂಟ್ಸ್ ಬರುತ್ತೆ. ಮಿಡಲ್ ಕ್ಲಾಸ್ ಅವ್ರಿಗೆ ಇಂತಿಂಥ ಕಾರ್ಸು, ಸೊ 10 ಲ್ಯಾಕ್ 20 ಲ್ಯಾಕ್ 30 ಲ್ಯಾಕ್ ಈ ಥರ, ಅಪ್ಪರ್ ಮಿಡಲ್ ಕ್ಲಾಸ್ಗೆ ಈ ಥರ, ರಿಚ್ ಪೀಪಲ್ಸ್ಗೆ ಈ ಥರ, ಅಲ್ಟ್ರಾ ಲಕ್ಸುರಿ ಕಾರ್ಸ್ ಈ ಥರ. ಲೈಕ್ ಅದರಲ್ಲೇ ಕೆಲವೊಂದು ಸೀಕ್ರೆಟ್ಸ್ ಇರುತ್ತೆ. ಯಾಕಂದರೆ ಅಲ್ಟ್ರಾ ಲಕ್ಸುರಿ ಕಾರ್ಸ್ ಬಳಸೋ ಮೆಟೀರಿಯಲ್ ಆಗಲಿ, ಫ್ಯಾಬ್ರಿಕ್ ಆಗಿ ಏನೋ ಒಂದು ಲೈಕ್ ಸಾಕ್ ಅಬ್ಸರ್ವ್ ಎಲ್ಲ ಹೈ ಕ್ವಾಲಿಟಿ ಬೆಳೆಸ್ತಾ ಇರ್ತಾರೆ. ಅದನ್ನು ತಂದ್ಬಿಟ್ಟು ಲೋ ಕ್ವಾಲಿಟಿ ಅವ್ರಿಗೆ ಹಾಕ್ಬಿಟ್ಟು ಲೈಕ್ ಆ ಪ್ರೈಸಿಗೆ ಮಾರೋಕ್ಕಾಗಲ್ಲ. ಸೊ ಕೆಲವೊಂದು ಸೀಕ್ರೆಟ್ಸ್ ಹಿಂಗೆ ಮ್ಯಾನೇಜ್ ಮಾಡ್ತಾ ಇರಬೇಕು ಗೈಸ್. ಸೊ ಇದು ಮೇಯ್ನು ಇದು. ಸೊ ಬಟ್ ಅದಾದಮೇಲೆ ಡೀಪ್ ರಿಸರ್ಚ್ ಅನ್ನೋದೊಂದು ಮೇಯ್ನು ಬೇಕಾಗುತ್ತೆ ಬಿಸ್ನೆಸ್ಗೆ. ನೀವು ಏನೇ ಮಾಡಿ ಗೈಸ್, ಒಂದು ಹೋಟ್ಲ್ ಇಡಿ, ಡೀಪ್ ರಿಸರ್ಚ್ ಬೇಕೇ ಬೇಕು. ಡೀಪ್ ರಿಸರ್ಚ್ ಅಂದರೆ ಏನು ಅಂದರೆ, ನೀವು ಅಡುಗೆ ಕಲ್ತಿದ್ದೀರಾ ಅಂತ ಮಾತ್ರಕ್ಕೆ ನೀವು ಎಲ್ಲಂದ್ರಲ್ಲಿ ಹೋಟ್ಲ್ ಇಟ್ಟು ಲೈಕ್ ಕ್ಲಿಕ್ ಆಗೋಕ್ಕಾಗಲ್ಲ. ಸೊ ಆ ಸ್ಪಾಟಲ್ಲಿ ಲೈಕ್ ಅಲ್ಲಿ ಏನು ಜನ ಜಾಸ್ತಿ ಲೈಕ್ ಮಾಡ್ತಿದ್ದಾರೆ, ಅಥವಾ ಜನ ಇದನ್ನು ಜಾಸ್ತಿ ಲೈಕ್ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಬೇಗ ಸಿಗ್ತಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಗೈಸ್, ಬಟ್ಟೆ ಅಂಗಡಿ ಎಲ್ಲೂ ಇಲ್ಲ, ಕಡಿಮೆ ಇರೋದು. ಸೊ ಅದಕ್ಕೋಸ್ಕರ ರಿಸರ್ಚ್ ಮಾಡಿ ಒಂದು ಬಟ್ಟೆ ಶಾಪ್ ಥರ ಇಟ್ಟರೆ ಇಲ್ಲೊಂದು ಸ್ವಲ್ಪ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಇಟ್ಟಿರೋದು. ಸೊ ಈ ರೀತಿ ಇಲ್ಲಿ ಹತ್ರದಲ್ಲಿ ನಾನು ನೋಡ್ದಂಗೆ ಲೈಕ್ ನಾನ್ ವೆಜ್ ಹೋಟ್ಲು ಕಡಿಮೆ, ತುಂಬ ಕಡಿಮೆ, ವೆಜ್ ಹೋಟ್ಲೇ ಜಾಸ್ತಿ ಇರೋದಿಲ್ಲಿ. ಸೊ ಏನು ಮಾಡಬೇಕು, ರಿಸರ್ಚ್ ಮಾಡಬೇಕು. ಸೊ ನಾನ್ ವೆಜ್ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ. ಸೊ ಇವಾಗ ನಾನು ನಾನ್ ವೆಜ್ ಹೋಟ್ಲು ಓಪನ್ ಮಾಡಿದ್ರೆ ನಾನು ಅಬ್ಸರ್ವ್ ಮಾಡ್ಬೋದು. ಸುಮ್ಮನೆ ಇವಾಗ ನಾನ್ ವೆಜ್ ಹೋಟ್ಲು ಇಲ್ಲಿ ಇಲ್ಲ ಅಂದಿದ ತಕ್ಷಣ ಇಡೋದಲ್ಲ. ಯಾಕಂದರೆ ವೆಜ್ ಹೋಟ್ಲು ಇಟ್ಟಿರೋರು ಯಾರೂ ಸುಮ್ಮನೆ ಅಂತೂ ಇಟ್ಟಿರಲ್ಲ, ಯಾಕಂದ್ರೆ ರಿಸರ್ಚ್ ಮಾಡಿರ್ತಾರೆ. ಸೊ ವೆಜ್ ಜಾಸ್ತಿ ಇದ್ದಾರೆ, ನಾನ್ ವೆಜ್ ಜಾಸ್ತಿ ಇದ್ದಾರೆ, ಮತ್ತು ಕೆಲವೊಂದು ಏರಿಯಾದಲ್ಲಿ ಲೈಕ್ ಬ್ರಾಹ್ಮಿಣ್ಸೇ ಜಾಸ್ತಿ ಇರ್ತಾರೆ, ಅಥವಾ ವೆಜಿಟೇರಿಯನ್ಸೇ ಜಾಸ್ತಿ ಇರ್ತಾರೆ. ಸೊ ಬ್ರಾಹ್ಮಿಣ್ಸ್ ಅಂತ ಹೇಳೋದಕ್ಕಿಂತ ವೆಜಿಟೇರಿಯನ್ಸು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ನಾನ್ ವೆಜಿಟೇರಿಯನ್ಸ್ ಕಡಿಮೆ ಜನ ಇರ್ತಾರೆ. ಸೊ ಹಂಗಾಗಿ ಏನು ಮಾಡ್ತಾರೆ, ಅವ್ರದ್ದು ಬಿಸ್ನೆಸ್ ಡೆವಲಪ್ ಮಾಡೋಕ್ಕೋಸ್ಕರ ವೆಜ್ ಹೋಟ್ಲ್ ಇಟ್ಟಿರ್ತಾರೆ. ಸೊ ನೀವು ಮಧ್ಯದಲ್ಲಿ ಹೋಗ್ಬಿಟ್ಟು ನಾನ್ ವೆಜ್ ಹೋಟ್ಲ್ ಇಟ್ಬಿಟ್ರೆ ಕ್ಲಿಕ್ ಆಗ್ಬಿಡುತ್ತೆ ಇಲ್ಲಿ ಅಂತ ನಾನ್ ವೆಜ್ ಹೋಟ್ಲ್ ಇಟ್ಟಾಗ ಏನಾಗುತ್ತೆ, ವೇಸ್ಟ್. ಯಾಕಂದರೆ ಅಲ್ಲಿರೋ ಸರೌಂಡಿಂಗಲ್ಲಿರೋರೆಲ್ಲ ವೆಜಿಟೇರಿಯನ್ಸು. ಸೊ ನಿಮ್ಮ ಅಂಗಡಿಗೆ ಯಾರೋ ದೂರದಿಂದ ಬರಬೇಕು. ಸೊ ದೂರದಿಂದ ಬಂದ್ರೂ 1 or 2 ಪೀಪಲ್ ಬರ್ತಾರೆ ಡೈಲಿ. ಸೊ ಅದೇ ವೆಜ್ ಹೋಟ್ಲು ಮಾಡಿದಾಗ ಏನಾಗುತ್ತೆ, ಸೊ ಡಿವೈಡ್ ಆಯ್ತಾರೆ. ಅಲ್ಲಿಗೆ ಹೋಗೋ ಕಸ್ಟಮರ್ಸು ಮೇ ಬಿ ಅಲ್ಲಿಗೆ ಹೋಗೋ ಬದಲು ಇಲ್ಲಿಗೆ ಬರ್ಬೋದು, ಅಥವಾ ಅಲ್ಲಿ ರಶ್ ಆಯಿತು ಅಂತ ಒಂದು ಕಾರಣಕ್ಕೆ ಇಲ್ಲಿಗೆ ಬರ್ಬೋದು. ಸೊ ಈ ರೀತಿ ಡಿವೈಡ್ ಆಯ್ತಾರೆ. ಬಟ್ ಇನ್ನೂ ಒಂದೇನು ಅಂದರೆ, ವೆಜ್ ಹೋಟ್ಲು 3-4 ಇದೆ, ಅವ್ರ ಮಧ್ಯದಲ್ಲಿ ಹೋಗಿ ಕಾಂಪಿಟೇಷನ್ ಕೊಡ್ತೀನಿ ಅಂತಲೇ ಹೇಳೋದು ಸುಳ್ಳು ಗೈಸ್. ಯಾಕೆ ಅಂದರೆ ಎಲ್ಲ ಟೇಸ್ಟು ಎಲ್ಲರಿಗೂ ಇಷ್ಟ ಆಗಲ್ಲ. ಸೊ ಲೈಕ್ ನನ್ನದೇ ಟೇಸ್ಟ್ ಬೇರೆ ಇರುತ್ತೆ, ಅವ್ರದ್ದೇ ಟೇಸ್ಟ್ ಬೇರೆ ಇರುತ್ತೆ. ಈ ರೀತಿ ರಿಸರ್ಚ್ ಮಾಡಬೇಕು. ಇದೇ ಮೇಯ್ನು ರಿಸರ್ಚ್ ಮಾಡೋದಕ್ಕೆ ಒಂದು ಕಾರಣ. ಲೈಕ್ ರಿಸರ್ಚು ಮೇಯ್ನು ಟಾರ್ಗೆಟ್ ಇಟ್ಕೊಳ್ಳಿ. ಮತ್ತು ಯಾವತ್ತೇ ಆಗಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ನಿಮ್ಮ ಹತ್ರ 50 ಲಕ್ಷ ಅಲ್ಲ, 1 ಕೋಟಿ ಇರಲಿ ಅಥವಾ 10 ಕೋಟಿ ಇರಲಿ, ನೀವೇನೇ ಬಿಸ್ನೆಸ್ ಮಾಡಿ ಬ್ಲ್ಯಾಂಕಾಗಿ ನೀವು ಓಕೆ ಇವಾಗ
ಟ್ರೆಂಡಲ್ಲಿರೋದು ಈ ಬಿಸ್ನೆಸ್ಸು. ಸೊ ಇದನ್ನು ನಾನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡೋದಲ್ಲ, ಲೈಕ್ ನಿಧಾನಕ್ಕೆ ರಿಸರ್ಚ್ ಮಾಡಬೇಕು. ಇಯರ್ಸ್ ಆದರೂ ಪರವಾಗಿಲ್ಲ. ಸೊ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದ್ದಷ್ಟು ಜಾಸ್ತಿ ಟೈಮ್ ತಗೊಂಡ್ರೆ ನಿಮಗೆ ಒಳ್ಳೆಯದು. ರಿಸರ್ಚ್ ಮಾಡಬೇಕು, ರಿಸರ್ಚ್ ಮಾಡಿ ಮಾಡಬೇಕು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ತುಂಬ ಇನ್ವೆಸ್ಟ್ಮೆಂಟ್ ಇದೆ ಅಂದಾಗ ಬೇಕಾದ್ರೆ ರಿಸರ್ಚ್ ಮಾಡೋಕ್ಕೆ ಅಂತಲೇ ಕೆಲವೊಬ್ಬರನ್ನ ಹೈರ್ ಮಾಡ್ಕೊಳ್ಳಿ. ಲೈಕ್ ನಿಮ್ಮದು ಎಫರ್ಟ್ ಇಲ್ಲ ಅಂದರೆ ಅಲ್ಲೇನೂ ಆಗೋಲ್ಲ. ನೀವು ರಿಸರ್ಚಲ್ಲಿ ಒಂದು ಪಾರ್ಟ್ ಆಗಿರಬೇಕು. ಸೊ ಪಾರ್ಟ್ ಆಗಿದ್ದಾಗ ಏನಾಗುತ್ತೆ, ನಿಮ್ಮ ಥಾಟ್ಸು ನಿಮ್ಮ ಥಿಂಗ್ಸ್ ಎಲ್ಲ ಅಲ್ಲಿ ತೋರಿಸ್ಬೋದು. ಲೈಕ್ ಏನಾರ ಒಂದು ಚೇಂಜಸ್ ಆಯ್ತಿದ್ರು, ಇಲ್ಲ ಇದು ತಪ್ಪು, ಇದು ನನ್ನ ಥಾಟ್ಸ್ ಹಿಂಗಿಲ್ಲ, ಈ ರೀತಿಯೇ ಮಾಡಬೇಕು, ಇದೇ ನನ್ನ ಇದಕ್ಕೆ ನಾನು ಪ್ರಿಫರ್ ಮಾಡ್ತಾ ಇರೋದು ಅಂತ ಶೇರ್ ಮಾಡ್ಬೋದು. ಸೊ ನಾನು ಹೇಳೋದು ಒಂದೇ ಗೈಸ್, ದುಡ್ಡಿದೊಂದು ಮಾತ್ರಕ್ಕೆ ಬಿಸ್ನೆಸ್ ಮಾಡಿ ಕ್ಲಿಕ್ ಆಗೋಕ್ಕಾಗಲ್ಲ. ಸೊ ದುಡ್ಡಿದ್ರೂ ಪರವಾಗಿಲ್ಲ, ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ಪಳಗಬೇಕು. ಆ ಬಿಸ್ನೆಸ್ ಹೇಗೆ ರನ್ ಆಗುತ್ತೆ, ಯಾವ ರೀತಿ ಹೇಗಿದೆ ಎಲ್ಲ ಒಂದು ಅನಾಲಿಸಿಸ್ ಮಾಡಿ, ಒಂದು ಗ್ರಾಫ್ ಥರ ಇದು ಮಾಡಿ, ಲೈಕ್ ಯಾವ ರೀತಿ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಗೈಸ್ ಒಂದೇನು ಹೇಳ್ತೀನಿ ಅಂದರೆ, ಬಿಸ್ನೆಸ್ ಮಾಡಬೇಕಾದ್ರೆ 0ಇಂದನೇ ಸ್ಟಾರ್ಟ್ ಮಾಡಿ. ಸೊ ನೀವು ಅಟ್ ಎ ಟೈಮ್ 10ಗೆ ಹೋಗಬೇಕು ಅಂದರೆ ಕಷ್ಟ. ಸೊ ಇವಾಗ ನೀವು ಫಸ್ಟ್ ಫ್ಲೋರ್ಗೆ ಹೋಗಬೇಕು ಅಂದರೆ ಒಂದೊಂದೇ ಮೆಟ್ಲತ್ತೆ ಹೋಗಬೇಕು. ಸೊ ನೀವು ಏನೋ ಒಂದು ಸ್ವಲ್ಪ ಫೋರ್ಸ್ ಹಾಕಿದ್ರೆ ಸೆಕೆಂಡ್ ಸ್ಟೆಪ್ಸ್ ಅಥವಾ ಥರ್ಡ್ ಸ್ಟೆಪ್ಸ್ಗೆ ಡೈರೆಕ್ಟ್ ಸ್ಟೆಪ್ಪಿನ್ ಆಗ್ಬೋದು. ಅದು ಬಿಟ್ಟರೆ ಎಲ್ಲದನ್ನು ಹಾಗೆ ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಕಷ್ಟ. ಸೊ ಆರಾಮಾಗಿ ಒಂದೊಂದೇ ಸ್ಟೆಪ್ ಹತ್ಕೊಂಡು ಮೇಲಕ್ಕೆ ಬನ್ನಿ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟೇ ಇರಲಿ, ರಿಸರ್ಚ್ ಅನ್ನೋದೊಂದು ಮೇನ್ ಪಾರ್ಟ್ ಆಗಿರಲೇಬೇಕು. ಸೊ ಎಷ್ಟು ರಿಸರ್ಚ್ ಮಾಡ್ತೀರೋ, ಎಷ್ಟು ಡೀಪ್ ರಿಸರ್ಚ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಸೊ ಅಂತ ಹೇಳ್ತಾ ಗೈಸ್, ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ, ಭಾವಿಸ್ತೀನಿ. ಸೊ ನಾನು ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಮಾಡಿ ಟಾಪಿಕ್ಗಳನ್ನ ಮಾತಾಡಿದ್ದೀನಿ. ಸೊ ನಂದು ಏನು ಅಂದರೆ ಲೈಕ್ ಪಾಯಿಂಟ್ಸ್ ಮಾಡ್ಕೊಂಡು ಮಾತಾಡೋದು ನನ್ನ ಉದ್ದೇಶ ಅಲ್ಲ. ನನಗೇನು ಪರ್ಸ್ನಲಾಗಿ ಅನಿಸುತ್ತೋ ಹಂಗೆ ಮಾತಾಡೋದು ನಾನು. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋ ಥರ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಬಾಯ್, ಲವ್ ಯು.